ಬೇಲೂರು ತಾಲ್ಲೂಕು ಬಾಲಗುಳಿ ಗ್ರಾಮಕ್ಕೆ ಸಚಿವ ಕೃಷ್ಣ ಭೈರೇಗೌಡ ಭೇಟಿ, ಕಾಡಾನೆ ಮಾನವ ಸಂಘರ್ಷ ನಿಯಂತ್ರಣ ಕುರಿತು ಚರ್ಚೆ. ಬೇಲೂರು ತಾಲ್ಲೂಕಿನ ಅರೇಹಳ್ಳಿ ಹೋಬಳಿಯ ಬಾಲಗುಳಿ ಗ್ರಾಮಕ್ಕೆ ಜಿಲ್ಲಾ ಉಸ್ತುವಾರಿ ಹಾಗೂ ಕಂದಾಯ ಸಚಿವ ಕೃಷ್ಣ ಭೈರೇಗೌಡ ಭೇಟಿ ನೀಡಿ, ಕಾಫಿ ಬೆಳೆಗಾರರು ಹಾಗೂ ಸ್ಥಳೀಯರೊಂದಿಗೆ ಕಾಡಾನೆ ಮಾನವ ಸಂಘರ್ಷದ ಸಮಸ್ಯೆ ಕುರಿತು ಮಹತ್ವದ ಚರ್ಚೆ ನಡೆಸಿದರು. ಗ್ರಾಮದಲ್ಲಿ ನಿರಂತರವಾಗಿ ಕಾಣಿಸಿಕೊಳ್ಳುತ್ತಿರುವ ಕಾಡಾನೆಗಳ ಹಾವಳಿಯಿಂದ ಬೆಳೆ ಹಾನಿ ಹಾಗೂ ಜನರ ಆತಂಕ ಹೆಚ್ಚುತ್ತಿರುವ ಹಿನ್ನೆಲೆ ಸ್ಥಳೀಯರು ತಮ್ಮ ಅಳಲುಗಳನ್ನು ಸಚಿವರ ಮುಂದೆ ವ್ಯಕ್ತಪಡಿಸಿದರು. ಈ ವೇಳೆ ಮಾತನಾಡಿದ ಸಚಿವರು, ಒಂದು ಭಾಗದಿಂದ ಮತ್ತೊಂದು ಭಾಗಕ್ಕೆ ಕೋತಿಗಳನ್ನು ಬಿಡುವುದಕ್ಕೂ ಸ್ಥಳೀಯರು ವಿರೋಧ ವ್ಯಕ್ತಪಡಿಸುತ್ತಾರೆ. ಹಾಗಿರುವಾಗ ದೊಡ್ಡ ಗಾತ್ರದ ಕಾಡಾನೆಗಳನ್ನು ಸ್ಥಳಾಂತರ ಮಾಡಿದರೆ ಜನರು ಸುಮ್ಮನೆ ಒಪ್ಪಿಕೊಳ್ಳುತ್ತಾರೆಯೇ ಎಂದು ಪ್ರಶ್ನಿಸಿದರು. ಅವರು ಮುಂದುವರಿದು, ಸದ್ಯಕ್ಕೆ ಕಾಡಾನೆಗಳನ್ನು ಅವುಗಳ ಸ್ವಾಭಾವಿಕ ವಾಸಸ್ಥಳದಲ್ಲೇ ಬಿಡುವುದರಿಂದ ಕೆಲವು ಮಟ್ಟಿಗೆ ಸಂಘರ್ಷವನ್ನು ನಿಯಂತ್ರಿಸಲು ಸಾಧ್ಯವಾಗಬಹುದು ಎಂದು ಅಭಿಪ್ರಾಯಪಟ್ಟರು. ಇದಕ್ಕೆ ಪ್ರತಿಕ್ರಿಯಿಸಿದ ಸ್ಥಳೀಯ ಶಾಸಕರು ಸಹ ಪ್ರಕೃತಿಯ ಸಮತೋಲನವನ್ನು ಕಾಪಾಡುವ ದಿಕ್ಕಿನಲ್ಲಿ ಕ್ರಮ ಕೈಗೊಳ್ಳುವ ಅಗತ್ಯವಿದೆ ಎಂದು ತಿಳಿಸಿದರು. ಸಭೆಯಲ್ಲಿ ಭಾಗವಹಿಸಿದ್ದ ಕಾಫಿ ಬೆಳೆಗಾರರು, ಕಾಡಾನೆಗಳಿಗೆ ಗಂಟೆ ಕಟ್ಟಿದರೂ ನಮಗೆ ಅವುಗಳಿಂದ ರಕ್ಷಣೆ ದೊರಕುವಂತೆ ಕ್ರಮ ಕೈಗೊಳ್ಳಬೇಕು ಎಂದು ಮನವಿ ಮಾಡಿದರು. ಇದಕ್ಕೆ ಪ್ರತಿಕ್ರಿಯಿಸಿದ ಸಚಿವ ಕೃಷ್ಣ ಭೈರೇಗೌಡ, ಆ ರೀತಿಯ ವ್ಯವಸ್ಥೆ ಸಾಧ್ಯವಿದೆಯೇ ಎಂಬುದನ್ನು ಪರಿಶೀಲಿಸಲಾಗುವುದು ಎಂದು ಭರವಸೆ ನೀಡಿದರು. ಈ ಸಂದರ್ಭ ಶಾಸಕ ಎಚ್ ಕೆ ಸುರೇಶ್, ಅಧಿಕಾರಿಗಳು, ಅರಣ್ಯ ಇಲಾಖೆ ಸಿಬ್ಬಂದಿ ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಕಾಡಾನೆ ಮಾನವ ಸಂಘರ್ಷವನ್ನು ಕಡಿಮೆ ಮಾಡುವ ನಿಟ್ಟಿನಲ್ಲಿ ಸಮಗ್ರ ಯೋಜನೆ ರೂಪಿಸುವ ಅಗತ್ಯತೆಯ ಬಗ್ಗೆ ಸಭೆಯಲ್ಲಿ ಒತ್ತಿ ಹೇಳಲಾಯಿತು. ನೀವು ವಾಪಸ್ ತಳ್ಳಿ ಅಂತ ಹೋಲ್ಸೇಲ್ ಆಗಿ ತಗೊಂಡೋಗಿ ಬಿಟ್ರೆ ಏನಾದ್ರು ಜನ ಸುಮ್ಮನೆ ಇಡ್ತಾರ? ಯೋಚನೆ ಮಾಡಿ. ಅಲ್ಲಿನ ಜನ ನಾವು ತೀರಾ ಬರಡು ಬಯಲ್ಸೀಮೆಯಿಂದ ಬರೋರು. ನಮ್ಮಲ್ಲಿ ಕೋತಿ ತಗೊಂಡ್ ಬಂದು ನಮ್ಮ ಬೆಟ್ಟದಲ್ಲಿ ಬಿಟ್ರೇನೆ ಗಲಾಟೆ ಮಾಡ್ತೀವಿ ನಾವು. ಕೋತಿನ ಏನಕ್ಕೇನೋ ಹೇಳಿದ್ರೆ ಆಗತ್ತೆ ಅಲ್ಲ, ಕೋತಿಗೆ ವಿರೋಧ ಮಾಡ್ತೀವಿ ನಾವು. ತಗೊಂಡ್ ಬಂದ್ಬಿಟ್ರೆ ಆನೆಗೆ ವಿರೋಧ ಏನಾದ್ರು ಸರ್ ಇಲ್ಲಿ ಇಷ್ಟೇ ಸರ್. ಇಲ್ಲಿ ಇರ್ತಕ್ಕಂಥದ್ದು ಸತ್ಯಾಂಶ, ಒಂದು ಸತ್ಯನ ಹೇಳೋದು ಅದಕ್ಕೆ ಸ್ಟಿಕ್ಕನ್ ಆಗಿದೆ ಸರ್. ನೋಡಿ ಸರ್, ಇಲ್ಲಿ ಇರ್ತಕ್ಕಂಥದ್ದು ಹೇಗಿದೆ ಸರ್, ಅವ್ನು ನ್ಯಾಚುರಲ್ ಇದ್ಬಿಟ್ರೆ ಸಂಪೂರ್ಣವಾಗಿ ಈಗ ನಿಯರ್ ಅಬೌಟ್ 6 ಮಂತ್ಸಿಂದ ಎಲ್ಲ ಅಲ್ಲಿದ್ದು ಸರ್. ಇಲ್ಲಿದ್ದು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಆ ಕಡೆ ಇದ್ದು ಸರ್. ಏನಾಗುತ್ತೆ, ಅವ್ರದ್ದು ಯಾವ ಫೋರ್ಸೋ ಗೊತ್ತಿಲ್ಲ, ಇವರೆಲ್ಲರೂ ನಿಂತ್ಕೊಂಡು ಅದೇ ರೋಡಲ್ಲಿ ಇದು ಮಾಡ್ತಾರೆ ಸರ್. ಅವ್ರದ್ದು ನ್ಯಾಚುರಲ್ ಆಗಿರ್ತಕ್ಕಂಥವನ್ನ ಬಿಟ್ಬಿಟ್ರೆ ಸಮಸ್ಯೆಗಳಿಲ್ಲ ಸರ್. ಅವರು ಫೋರ್ಸಬಲಿ ಇಲ್ಲಿಗೆ ಪುಷ್ ಮಾಡ್ತಾರೆ ಸರ್, ಅದು ಸಮಸ್ಯೆ ಆಗಿರೋದು. ಡಿಸ್ಟ್ರಿಕ್ಟ್ ಇದು ಫ್ಯಾಕ್ಟ್ ಹೇಳಿ, ಅಂದರೆ ಅವರು ಒಬ್ಬೊಬ್ರು ಒಂದೊಂದು ಹೇಳ್ತಾರೆ. ಈಗ ಫ್ಯಾಕ್ಟಿಗೆ ಬರೋಣ. ನ್ಯಾಚುರಲ್ ಆಗಿ ನೋಡಬೇಕು. ಲಾಸ್ಟ್ 3 years ಫೆಬ್ರವರಿ, ಮಾರ್ಚ್ ಆ ಕಡೆ ಹೋಗ್ತಾರೆ, ದೆನ್ ರಿಟರ್ನ್ ಬರ್ತಾರೆ. ಸೊ ಅದು ಬೇಕಾದ್ರೆ ನಾವು ಕಾಂಪ್ರಹೆನ್ಸಿವ್ ಆಗಿ ನೋಡ್ಬೋದು. ಸೊ ರಿಹ್ಯಾಬಿಲಿಟೇಷನ್ನು ಒಂದು ಭಾಗ ಆದರೆ ಕೋಎಕ್ಸಿಸ್ಟೆನ್ಸು ಮತ್ತೊಂದು ಭಾಗ. ನೀವು ನಮ್ಮ ಓನರ್ದು ನಮ್ಮ ಪ್ರಾಬ್ಲಮ್ ಅಲ್ಲ, ಇದು ಲೇಬರ್ ಪ್ರಾಬ್ಲಮ್ ಅಂತ ಹೇಳಿದ್ರೆ ಅದು ಒಪ್ಪುವಂಥ ಮನೋಸ್ಥಿತಿನ ಅದು ನಿಮ್ಮ ವಿಮರ್ಶೆಗೆ ಬಿಡ್ತೇನೆ ನಾನು. ಯಾಕಂದರೆ ಅನುಭವಿಸೋದು ಅವ್ರು ಅನುಭವಿಸ್ತಾರೆ, ಹಾಗಾಗಿ ಅದು ಅವ್ರ ಸಮಸ್ಯೆ ಅಂತ ಈ ಮನೋಸ್ಥಿತಿ ಅದು ಸರಿನಾ ಅಂತ ನಾನೇನು ಹೇಳಲಿಕ್ಕೆ ಹೋಗೋದಿಲ್ಲ. ಆದರೆ ಈಗ ನಾವು ಗೌರ್ಮೆಂಟು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಇದನ್ನು ಇನ್ನಷ್ಟು ನಾವು ಮಾನಿಟ್ರಿಂಗು, ಇನ್ನಷ್ಟು ಇನ್ಫಾರ್ಮೇಷನ್ನು ಪಾಸ್ ಆನ್ ಮಾಡೋದು. ಈಗ ಅವ್ರು ಹೇಳಿದ್ರು ಕರೆಕ್ಟ್, ಹೈವೇಲಿ ನಿಂತಿರೋವಾಗ ಯಾಕೆ ಗೊತ್ತಾಗೋದಿಲ್ಲ ನಿಮ್ಮ ಟ್ರ್ಯಾಕರ್ಸ್ ಎಲ್ಲಿದ್ದಾರೆ ಏನು, ಜನಕ್ಕೆ ಕಾಣುವಂಥದ್ದು ನಿಮ್ಗೆ ಯಾಕೆ ಕಾಣೋದಿಲ್ಲ, ಇವೆಲ್ಲ ಅವರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ಇದನ್ನು ಸ್ವಲ್ಪ ಅಡ್ರೆಸ್ ಮಾಡಬೇಕು. ಅದರ ಜೊತೆಗೆ